ನಾನು ಕೆಡಿ ಟ್ರೈಲರ್ ಬಂದಾಗ ನೆಕ್ಸ್ಟ್ ಮಾರ್ಟಿನ್ ಅಂತ ಅನ್ಕೊಂಡೆ. ಅದನ್ನೇ ಕೂಡ ರಿವ್ಯೂ ಕೂಡ ಮಾಡಿದ್ದೆ. ಇವರು ನೆಕ್ಸ್ಟ್ ಮತ್ತೆ ಮಾರ್ಟಿನ್ ಮಾಡ್ತಾ ಇದ್ದಾರೆ, ಕ್ರೇಜಿ ಮಾಡ್ತಾರೆ ಅಂತ ಮಾಡ್ಕೋ ಹೋಗಿಲ್ಲ. ನೋಡಿದ್ರೆ ಏನೇನೋ ಕ್ರೇಜಿ ಕ್ರೇಜಿ ಎಲ್ಲ ಆಗ್ಬಿಡ್ತು. ಸೊ ಬನ್ನಿ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಮೂವಿ. ಇಬ್ಬರಾಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಚಾನಲ್. ಸೊ ದಯವಿಟ್ಟು ಸಪೋರ್ಟ್ ಮಾಡ್ರಿ. ಕೆಡಿ ದ ಡೆವಲ್ ಬಗ್ಗೆ ಮಾತಾಡೋಣ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಟ್ರೈಲರ್ ಬಗ್ಗೆನೇ ಮಾತಾಡ್ತೀನಿ. ಟ್ರೈಲರ್ ನೋಡಿದಾಗ ಪ್ಯೂರ್ ಮಾರ್ಟಿನ್ ವೇಬ್ಸ್ ಕೊಡ್ತಿತ್ತು. ಆ ಓವರ್ ಆಕ್ಟಿಂಗ್ ಆಗಿರ್ಲಿ, ಆ ಹೂ ಅನ್ನೋದಾಗಿರ್ಲಿ, ಎಲ್ಲ ಒಂಥರ ಅನ್ವಾಂಟೆಡ್ ಥಿಂಗ್ಸ್ ಏನು ಬೇಕು. ಆ್ಯಂಡ್ ಸಿ ಜಿ ಐ ಈ ಮೂವಿದು ಸಿ ಜಿ ಐ ಮಿಸ್ಟೇಕ್ಸ್ ಇದೆ, ಅದು ನಾನು ಮಾತಾಡ್ತೀನಿ. ಆದರೆ ಅದೇ ಥರ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ನನಗೆ ಅದು ಪರ್ಸ್ನಲಿ ತುಂಬ ಫೇಕ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಆ್ಯಕ್ಷನ್ ಆಗಿಲ್ಲ, ಸಿಕ್ಕಾಪಟ್ಟೆ ಓವರ್ ಆ್ಯಕ್ಷನ್ ಇತ್ತು. ಆ್ಯಂಡ್ ಮೂವಿದಲ್ಲೂ ಅದೇ ಕಂಟಿನ್ಯೂ ಆಗಿದೆ. ಹೇಳ್ಬೇಕಂದ್ರೆ ಇದು ಟ್ರೈಲರ್ಲಿ ಇದು ಮಾರ್ಟಿನ್ ವೇಬ್ಸ್ ಕೊಡ್ತಿತ್ತು, ನಾನು ಹಂಗೆ ಹೇಳಿದ್ದೆ. ಬಟ್ ಸ್ಟೋರಿ ಬಗ್ಗೆ ನಾನು ಟ್ರೈಲರ್ ರಿವ್ಯೂದಲ್ಲಿ ಕೂಡ ಅಂದಿದ್ದೆ. ಪ್ರೇಮ್ ಸರ್ ಡೈರೆಕ್ಟ್ ಮಾಡಿದ್ರೆ ಅಂದರೆ ಒಂದು ಕುತೂಹಲ ಒಂದು ಇದ್ದೇ ಇರುತ್ತೆ. ಏನು ಮಾಡಿರ್ಬೋದು ಈ ಥರ, ಇಷ್ಟು ಕೆಟ್ಟದಾಗಿದೆ ಟ್ರೈಲರು, ಆದರೂ ಏನು ಮಾಡಿರ್ಬೋದು ಅನ್ನೋ ಒಂದು ಇತ್ತು, ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ನಾನು ಆ್ಯಕ್ಚುಲಿ ಮೂವಿ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇದ್ದಿಲ್ಲ ಗುರು. ಹೋದೆ ಸುಮ್ಮನೆ ನೋಡ್ಬೇಕಂತ ಹೋಗಿದ್ದು. ಜಸ್ಟ್ ಪ್ರೇಮ್ ಸರ್ ಇದ್ದರು, ಪ್ರೇಮ್ ಸರ್ ಡೈರೆಕ್ಷನ್ ಇತ್ತು. ಸೊ ಅದರಿಂದ ಒಂದು ಹೋಪ್ ಇತ್ತು, ಏನೋ ಒಂದು ಚೇಂಜ್ ಇರುತ್ತೆ, ಒಂದು ಒಳ್ಳೆ ಸ್ಟೋರಿ ಇರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಎಕ್ಸಾಕ್ಟ್ಲಿ ಹಂಗೆ ಆಯಿತು. ಒಳ್ಳೆ ಸ್ಟೋರಿ ಇತ್ತು, ಒಳ್ಳೆ ಸ್ಕ್ರೀನ್ ಪ್ಲೇ ಇತ್ತು. ಆ್ಯಂಡ್ ಮತ್ತೆ ಮಿಸ್ಟೇಕ್ಸ್ ಕಡೆನೇ ಬರೋದಾದರೆ ಈ ಮೂವಿದಲ್ಲೂ ಅಷ್ಟೇ ಆ ಓವರ್ ಆ್ಯಕ್ಟಿಂಗ್ ಆಗಿರಲಿ, ಒಂದು ಸ್ವಲ್ಪ ಫುಲ್ ವಿಜುವಲ್ಸ್ ಎಲ್ಲ ಸ್ವಲ್ಪ ಫೇಕ್ ಅನ್ಸೋದಾಗಿರಲಿ, ಅದೆಲ್ಲ ಇತ್ತು, ಮಿಸ್ಟೇಕ್ಸ್ ಇತ್ತು. ಬಟ್ ಸ್ಟೋರಿ ಆಗಿರಲಿ, ಸ್ಟೋರಿ ಒಂದು ಪ್ಲಾಟ್ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ. ಧ್ರುವ ಸರ್ಜಾ ಅವರು ಇದರಲ್ಲಿ ಕಾಳಿದಾಸನ ಆ್ಯಕ್ಟರ್ನ ಪ್ಲೇ ಮಾಡಿದ್ದಾರೆ. ಪ್ಲಾಟ್ ಬಂದು ತುಂಬಾ ಸಿಂಪಲ್ ಇರುತ್ತೆ. ಅವರೊಂದು ಲೈಕ್ ಸುಪಾರಿ ಥರ ಲೈಕ್ ಅಮೌಂಟ್ ಇಸ್ಕೊಂಡು ಯಾರನ್ನೋ ಕೊಲೆ ಮಾಡೋದೆಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ಅಂಡರ್ ವರ್ಲ್ಡಲ್ಲಿ ಹೋಗ್ತಾರೆ. ಆ್ಯಂಡ್ ಅದ್ರ ಮೇಲೆ ಸ್ಟೋರಿ ಎಕ್ಸ್ಪ್ಲೋರ್ ಆಗುತ್ತೆ. ಸೊ ಇಲ್ಲಿ ನಾನೇನು ಅಂದ್ಕೊಂಡಿದ್ದೆ, ಟೀಸರ್ ನೋಡ್ಬಿಟ್ಟು ನಾರ್ಮಲ್ ಗ್ಯಾಂಗ್ ವಾರ್ ಏನೋ ಸ್ಟೋರಿ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ಟೋಟಲಿ ರಾಂಗ್. ಬಟ್ ಇತ್ತು, ಅದರಲ್ಲೂ ಒಂದು ಇತ್ತು. ಬಟ್ ಇದೊಂದು ಸ್ವಲ್ಪ ಯೂನಿಕ್ ಆಗಿರುತ್ತೆ ಒಂದು ಸ್ಕ್ರೀನ್ ಪ್ಲೇ. ಆ್ಯಂಡ್ ಇವಾಗೂ ಹೇಳ್ತೀನಿ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಬಟ್ ಆ್ಯಕ್ಷನ್ ಸೀನ್ಸ್ ಬಂದಾಗ ಅದೊಂಥರ ಫೇಕ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಆ ಟೈಮಲ್ಲಿ ನಡೆಯೋ ಆ್ಯಕ್ಷನ್ ಲೈಕ್ ಹಿಂಗೆ ಹೊಡೆದಿದ ತಕ್ಷಣ ಎಗಿರೋದು, ಸೊ ಅದೆಲ್ಲ ಇತ್ತು. ಬಟ್ ಮಾಸ್ ಮಸಾನ್ ಅಂದಮೇಲೆ ಅದೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿತ್ತು ಕೂಡ ಇದರಲ್ಲಿ. ಈ ಮೂವಿದಲ್ಲಿ ಒನ್ ಆಫ್ ದ ಬೆಸ್ಟ್ ಸೀನ್ಸ್ ಇತ್ತು. ಆ್ಯಕ್ಷನ್ ಸೀನ್ಸ್ ಆಗಿಲ್ಲ, ಮಳೆ ಫೈಟ್ ಸೀನ್ ಆಗಿಲ್ಲ, ಅದ್ರಲ್ಲಿ ತುಂಬ ಚೆನ್ನಾಗಿತ್ತು ಅದು. ಆ್ಯಂಡ್ ಅಗೇನ್ ಸಿಕ್ಕಾಪಟ್ಟೆ ಓವರ್ ಆ್ಯಕ್ಷನ್ ಎಲ್ಲ ಆ್ಯಕ್ಟ್ರೆಸ್ಸಿಂದ ಹೇಳ್ತಾ ಇದ್ದೀನಿ. ಒಂದೊಂದು ಕ್ಯಾರೆಕ್ಟರ್ ಬರ್ತಾರೆ, ಏನಕ್ಕೆ ಬರ್ತಾರೆ ಗೊತ್ತಿಲ್ಲ. ಆ್ಯಂಡ್ ಆ್ಯಂಡ್ ಟೋಟಲಿ ಹೇಳ್ಬೇಕಂದ್ರೆ ಒನ್ ಟೈಮ್ ವಾಚ್ ಇದು. ಚೆನ್ನಾಗಿದೆ, ನೋಡ್ಬೋದು, ಹೋಗಿ ಎಂಜಾಯ್ ಮಾಡಿರಿ. ಏನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಸ್ಟೋರಿ ವೈಸಲ್ಲಿ ಡೆಫಿನೆಟ್ಲಿ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಆ್ಯಂಡ್ ವಿ ಎಫ್ ಎಕ್ಸ್ ಸ್ವಲ್ಪ ಅದು ಮಾರ್ಕೆಟಲ್ಲಿ ನೀವು ಟ್ರೈಲರಲ್ಲಿ ನೋಡಿರ್ಬೋದು, ಸ್ವಲ್ಪ ವಿಜುವಲ್ಸ್ ಆಗಿ ನೋಡಿದ್ರೆ ಫೇಕ್ ಅನಿಸುತ್ತೆ. ಬಟ್ ಅದರ ತೊಂದರೆ ಇಲ್ಲ ಅಂದರೆ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಷ್ಟೇ ನನ್ನ ರಿವ್ಯೂ ಆಗಿತ್ತು. ಏನೇ ಮೂವಿ ರಿಲೇಟೆಡ್ ಏನೇ ಅಪ್ಡೇಟ್ ಇರಲಿ, ನಾನು ನಿಮಗೆ ಈ ಥರ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಮಾಡೋಕ್ಕೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅಷ್ಟೇ ಗುರು, ಪೀಸ್ ಔಟ್ ಅಷ್ಟೇ.